ಥ್ಯಾಂಕ್ ಯು ಅಂತ ಬೋರ್ಡ್ ನೋಡಿದ ತಕ್ಷಣ ನೆನಪಾಯ್ತು. ಏನ್ ಬ್ರೋ ಅದು ಸಪೋರ್ಟ್ ನಮ್ಗೆ ಸಿಕ್ಕಿರೋದು. ಫಸ್ಟ್ನೇ ವಿಡಿಯೋಕ್ಕೆ 600K ಲೈಕ್ಸ್ ಅಂತೆ. ಕಥೆಯಲ್ಲಿ ಮುಂದಕ್ಕೆ ಹೋಗಿದ್ದೀರಾ, ತುಂಬಾ ಮುಂದಕ್ಕೆ ಹೋಗ್ಬಿಟ್ಟಿದ್ದೀರಾ. 600 ವ್ಯೂಸ್ ಅಂತೆ. ಹಂಗೆ 100+ ಸಬ್ಸ್ಕ್ರೈಬರ್ಸ್, 100+ ಲೈಕ್ಸ್ ಫಸ್ಟ್ನೇ ವಿಡಿಯೋಗೆ ಗೈಸ್. ನಿಮ್ಗೋಸ್ಕರ ಈ ಸೆಲ್ಯೂಟ್ ಗೈಸ್. ಯು ಗೈಸ್ ಟುಕ್ ಮೈ ಹಾರ್ಟ್, ಲವ್, ಅದು ಇದು ಎಲ್ಲಾದ್ನೂ ತಗೊಂಡ್ಬಿಟ್ಟಿರಾ. ಹಿಂಗೆ ಸಪೋರ್ಟ್ ಮಾಡಿ ಗೈಸ್. ಸೊ ತಮ್ಮನೇಲಿ ನೋಡಿ ನಿಮಗೆ ಗೊತ್ತಾಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಏನಿಲ್ಲ ಗೈಸ್, ಒಂದು ರಿಯಾಕ್ಷನ್ ವಿಡಿಯೋ ಆಗಿರೋದ್ರಿಂದ ಸ್ವಲ್ಪ ಸಪೋರ್ಟ್ ಬೇಕು ನಿಮ್ದು. ನಾವೀಗ ನೋಡಕ್ ಹೊರಟಿರೋ ಸಿನಿಮಾ ಬಂದು ಭೀಮಾ ಗೈಸ್. ಒಂಥರ ಸೆನ್ಸೇಷನ್ ಕ್ರಿಯೇಟ್ ಮಾಡಿರೋ ಮೂವಿನೇ ಅಂತಾನೆ ಹೇಳ್ಬೋದು. ಸ್ಟಿಕ್ಕಿಗೆ ಹೋಗೋವಷ್ಟು ಟೈಮ್ ನಮಗಿಲ್ಲ. ಸೊ ಇಲ್ಲೇ ಇರೋ ಪಕ್ಕದಲ್ಲಿರೋ ಹಡಗ್ಲಿ ಅಂತ, ಇದು ಒಂದು 30 ಕಿಲೋಮೀಟರ್ ಐತೆ, ಅಲ್ಲಿಗೆ ಹೋಗ್ಬೇಕು ಇವಾಗ. ಅಲ್ಲೇ ಹೋಗ್ಬಿಟ್ಟು ಥಿಯೇಟರ್ ಮಾತ್ರ ಮಾಲಲ್ಲಿ ಅದೇನೋ POR ನೀನ್ ಈ ತರ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಿ ಹಿಡಿಯುತ್ತೆ. ಲವ್ ಫ್ರಮ್ ಚೊಂಚ, ಲವ್ ಫ್ರಮ್ BP. ಎಲ್ ಕಪ್ಪಿದ್ದೀನಿ ಬ್ರೌನಿನ ಆಲೆ ನಾಚ್ಕೊಂಡ ಬ್ರೋ. ನಾನು ನೋಡಿದ್ರೆ ಏನಾಯ್ತು ಬ್ರೋ? ಏನಾಯ್ತು? ಪ್ರೆಸ್ ಮಾಡ್ಲಾ? ಬಂದ್ಬಿಡು. ಗಿಜಿಗ್ಲಾ? ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ವೆಲ್ಕಮ್ ಟು ಹಡಗ್ಲಿ #ಮಲ್ಲಿಗೆ ನಾಡು. ಇಲ್ಲಿ ನಮ್ ಫ್ರೆಂಡ್ ಹುಡುಗಿ ವಾಸಿಸುವ ಸ್ಥಳ ಇದು. ನೀವು ನೋಡ್ತಿರ್ಬೋದು ಉದ್ರಿ ಬ್ರೋ. ಹಲೋ, ಎಲ್ಲಿದ್ದೀರಾ? ಎಲ್ಲಿ? ಓಕೆ, ಅಲ್ಲೇ ಕೂತ್ಕೊಳ್ಳಿ, ಬರ್ತಾ ಇದ್ದೀವಿ ಆಯ್ತಾ. ಸೊ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದ ಹಡಗಲಿ #ಮಲ್ಲಿಗೆ ನಾಡು. ಸೊ ನೋಡ್ತಿರ್ಬೋದು, ಫೈನಲಿ ವಿ ರೀಚ್ಡ್ 30 ಕಿಲೋಮೀಟರ್ಸ್ ಆಫ್ ಟ್ರಾವೆಲ್. ಕನ್ನಡ ಬೇಕಲ್ವಾ? ಅಲ್ಲ, ನಿನಗೆ ಇಂಗ್ಲೀಷ್ ಬರಲ್ಲ ಅಂತ ಅಷ್ಟೇ ಬ್ರೋ. ಅದೇ ಗೊತ್ತಾಯ್ತು. ತುಂಬ ಜನ ನಾವು ನಂಬಬೇಕಾಗುತ್ತೆ, ಯಾಕಂದರೆ ನಾವು ಬದುಕ್ತಿರೋದು ಸಮಾಜದಲ್ಲಿ. ಆದರೆ ಕೆಲವೊಬ್ಬ ಮಂದಿನ ಅವಾಯ್ಡ್ ಮಾಡಲೇಬೇಕು ಗೈಸ್. ಅದರಲ್ಲಿ ಒಬ್ಬ ಯಾರು ಅಂದರೆ, ಸ್ಟಾರ್ಟಿಂಗ್ ಸಿಗರೇಟ್ ನಿಮ್ಮ ಕೈಗೆ ಪಾಸ್ ಮಾಡ್ತಾನಲ್ಲ ಅವನ್ನ. ಸಿಗರೇಟಿಂದ ಸ್ಟಾರ್ಟ್ ಆಗಿದ್ದು ನಿಮ್ಮ ಜೀವನ, ನೆಕ್ಸ್ಟು ಸಿಗರೇಟು ಗ್ಲಾಸ್ ಆಗುತ್ತೆ. ಈ ಜನ್ರೇಷನಲ್ಲಿ ಕುಡಿಯೋದು ಕಕ್ಕೋದು ಕಾಮನ್ ಬಿಡು. ಒಂದು ನೀವು ಅದರಿಂದ ಗಾಂಜಾ ಕೇಳಿತೀರಾ. ಗಾಂಜಾ ಮಸ್ತ್ ಮಜಾ ಕೊಡ್ತೈತೆ. ಮ್ಯಾನ್ ಮೇಡ್ ಡ್ರಗ್ಸ್ ಎಷ್ಟು ಮಜಾ ಕೊಡಬೇಡ ಅಂತ ನೆಕ್ಸ್ಟ್ ಡ್ರಗ್ಸಿಗೆ ಹೆಜ್ಜೆ ಇಡ್ತೀರಾ. ಹೀಗೆ ಗೈಸ್, ಇದರಿಂದ ಸಿಗೋದೇನಿಲ್ಲ, ಎಲ್ಲ ಕಳ್ಕೊಳೋದೆ. ಸೊ ಸೇ ನೋ ಟು ಡ್ರಗ್ಸ್. ಇಲ್ಲಿ ನೋಡ್ತಿರ್ಬೋದು ನೀವು, ಉದ್ರಿ ಅಂತ ತೋರಿಸಿದ್ದಲ್ಲ ಆವಾಗಲೇ. ಸೊ ಇವನೇ ಗೈಸ್, ಅವನು ಆ ಉದ್ರಿ ಪ್ರೋ ಮ್ಯಾಕ್ಸ್ ಅಂತ ಏನಿದ್ದಲ್ಲ ಇವನೇ ಗೈಸ್. ಮೊಬೈಲ್ ಹಿಡ್ಕೊಂಬಂದಪ್ಪ ಬ್ರೋ ಏನು ಹೇಳ್ತೀರಾ ನಮ್ಮ ಸಬ್ಸ್ಕ್ರೈಬರ್ಸಿಗೆ? ಅವನಿಗೆ ರೂಮ್ ಹುಡುಕ್ ಕೊಡು ಬ್ರೋ, ಒಂದು ವಾರ ಅಂತಾನೆ. ಜಸ್ಟ್ ಫೋನ್ ಮಾಡಿದ್ದ, ಅವನು ಕಟ್ ಮಾಡಿನ ವಿಡಿಯೋ. ಅಲ್ಲಿಂದ ಮಾಡ್ಕೊಂತ ಬಂದ್ಬಿಡಿ. ಏನಪ್ಪ ಉಂಡು ಬಂದಿರಾ? ಇಲ್ಲ ಉಣ್ಬೇಕು. ಉಣಿಸ್ತೀರಾ ಅಣ್ಣ? ಅಲ್ಲಿ ಬ್ರೋ ಇವ್ ಬಳ್ಳು ಮುರ್ಕಂಡ್ಗ ಅಮುಕ್ ನೀನು ಇಸ್ಕೊಂಡಿಲ್ಲ ಅವತ್ತು ನಾನು ಹೊಡ್ಯಾಕರ ಸುಮ್ಮನೆ ಪಟ್ಟ ಕಂಡಾರ ಹಂಗೆ ಆ್ಯಕ್ಟಿಂಗ್ ಮಾಡಿ. ಅಲೋ ಕೊಡ್ತೀನಿ ನೋಡಿ ಬ್ರೋ. ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್. ಮಸ್ತ್ ಅಂಕಲ್ ನೀವು, ಮಸ್ತ್. ದುರ್ಗಂಬ ಈ ಹೋಟೆಲ್ ಬಗ್ಗೆ ಹೇಳ್ಬೇಕಂದ್ರೆ ಗಾಯ್ಸ್, ಇಸ್ ಹೆವೆನ್ ಆಫ್. ಕಮ್ಮಿ ರೇಟಿಗೆ ಸಿಗ್ತೈತಿ, ತಿನ್ನಕ್ ಬರ್ತೀವಿ. ಕಮ್ಮಿ ರೇಟಿಗೆ ಸಿಗುತ್ತೆ ಗಾಯ್ಸ್. ಆಲ್ಮೋಸ್ಟ್ ಅಡಗ್ಲಿಯಲ್ಲಿ ಇರೋರು, ಓದ್ತಿರೋರೆಲ್ಲ ಬರೋದು ಇದೇ ಒಂದು ಹೋಟೆಲ್ಗೆ. ಎಬ್ಬಲಿ ನಾನು. ಸೊ ಫೈನಲಿ ಊಟ ಮಾಡಿಕೊಂಡು, ಸಖತ್ತಾಗಿರೋ ಬೊಂಬಾಟಾಗಿರೋ ಊಟ ಮಾಡಿಕೊಂಡು ದುರ್ಗಾಂಬದಲ್ಲಿ ಇನ್ನೇನು ನಿಯರ್ ಬೈ ಥಿಯೇಟರ್ ಹತ್ರ ಹೋಗ್ತಾ ಇದೀವಿ ಗಾಯ್ಸ್. ಇವಾಗ ಹೊಸದಾಗಿ ಒಬ್ರು ಮಾಮ ಆರನಿಲ್ಲ ಏನಿಲ್ಲ, ಕೀಕಿ ಅಂದ್ರೆ ಕೇಳಿಸಿ ಹೇಳಿಲ್ಲ. ಲೇವ ಅಗೀಸ ಇಲ್ಲ, ಲೇವ ಆ ಕಡೆ ಐತಿ. ನೋಡ್ತಿರ್ಬೋದು, ಅದು ಹಳೇ ಟಾಕೀಸ್ ಅಂತ ಹಿಂಗ ಬಂದ್ಬಿಟ್ಲೇ. ಹಳೇ ಟಾಕೀಸ್ ಅಂತಾನೆ ಹೇಳ್ಬೋದು. ಏನಿಲ್ಲ ಇಲ್ಲಿ ಸೇಮು ಅದೇ ನಮ್ಮ ಅರ್ಪಣೆಗಾರನೇ ಸೇಮ್ ಡೆಫಿನಿಷ್ ಮಾಡ್ಯಾರ ಬಿಡಪ್ಪ. ನಮಗೂ ಗೊತ್ತೈತೆ.
ಈಗ ಅವರು 2 ಗಂಟೆಯಿಂದ 2 ಅಲ್ಲ 1 ಗಂಟೆಗೆ ಶುರು ಆಗಿಬಿಡತ್ತೆ ಅನ್ಕೋಬೇಕು. ಏನು ಹೇಳ್ತೀನಿ ಆ ಕಡೆ ಕೈ ಮಾಡಿ ಸೊ ವೆಲ್ಕಮ್ ಬ್ಯಾಕ್ ಎಲ್ಲರಿಗೂ. ಇವಾಗಿನ್ನು ಮೂವಿ ಮುಗಿಸ್ಕೊಂಡ್ ಬಂದ್ವಿ. ಅಲ್ಲೇ ಏನದು ಥಿಯೇಟರ್ ಮಾಡೋಣ ಅಂತ ಅನ್ಕೊಂಡ್ವಿ, ಬಟ್ ಕ್ರೌಡ್ ಕಂಟ್ರೋಲ್ ಅಲ್ಲ. ಸೊ ಹಂಗಾಗ್ಬಿಟ್ಟು ಹೊರಗಡೆ ಬಂದ್ ಮಾಡ್ತಿದೀವಿ. ಮೂವಿ ಮಾತ್ರ ನೆಕ್ಸ್ಟ್ ಲೆವೆಲ್ ಅಂತಾನೆ ಹೇಳ್ಬೋದು. ಒಂಥರ BGM ಆಗ್ಲಿ, ಆಮೇಲೆ ಲವ್ ಸೀನ್ಸ್ ಆಗ್ಲಿ, ಆಮೇಲೆ ಇದು ಡ್ರಗ್ಸ್ ಬಗ್ಗೆ ಎಕ್ಸ್ಪ್ಲನೇಷನ್ ಮಾಡೋದಾಗ್ಲಿ, ಆಮೇಲೆ ಇದು ಏನಂತಾರಲ್ಲ ಕ್ಯೂರ್ ಆಗ್ತಾರಲ್ಲ ಅವ್ರು, ಕ್ಯೂರ್ ಆಗಿದ್ರಲ್ಲ ರೀ, ಏರಿಯಾ ಅಂತಾರಲ್ಲ, ಕ್ಯೂರ್ ಆಗಿದ್ರಲ್ಲ ಗುರು, ಅವ್ರು ಏನಂತಾರಲ್ಲ ರಿಯಾಬಿ ಕರ್ಕೊಂಡು ಹೋಗಿ ಕ್ಯೂರ್ ಮಾಡೋದಾಗ್ಲಿ ಗೈಸ್, ಒಳ್ಳೆ ಮಸ್ತ್ ಕಂಟೆಂಟ್ ಕೊಟ್ಟವ್ರೆ. ಆಮೇಲೆ ಈ ಡ್ರಗ್ಸ್ ಬಗ್ಗೆ, ಆಮೇಲೆ ಆಲ್ಕೋಹಾಲ್ ಬಗ್ಗೆ, ಆಮೇಲೆ ಸಮಥಿಂಗ್ ಎಕ್ಸೆಟ್ರಾ ಬಗ್ಗೆ, ಒಂಥರ ಮಾದಕ ವಸ್ತು ಬ್ಯಾನ್ ಆಗ್ಬೇಕು ಅನ್ನೋ ತರ ಸಖತ್ ಕಂಟೆಂಟ್ ಕೊಟ್ಟವ್ರೆ. ಲಾಂಚದ್ದಾಗ್ಲಿ, ಇದು ಮಾದಕ ವಸ್ತು ಇವೆಲ್ಲ ಬ್ಯಾನ್ ಆಗೋದಾಗ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ ಗೈಸ್. ಒಂಥರ ಮೂವಿ ಮಾತ್ರ ನೆಕ್ಸ್ಟ್ ಲೆವೆಲ್, ಎಕ್ಸಲೆಂಟ್. ನೀವೆಲ್ಲ ಹೋಗ್ಬಿಟ್ಟು ಥಿಯೇಟರ್ಲ್ಲೇ ಮೂವಿನ ನೋಡಿ ಪೈರಸಿ ಮಾಡೋದನ್ನ ತಪ್ಸಿ. ಇದಾಗಿತ್ತು ಇವತ್ತಿನ ವಿಡಿಯೋ ಗೈಸ್. ನಾನು ಹೇಳ್ಬೇಕ ಬೇಡ? ಹೌದೇನ ಹೇಳು. ರೆಸ್ಪೆಕ್ಟೇ ಇಲ್ಲ, ಅನ್ರೆಸ್ಪೆಕ್ಟು. ನಿಮಗ್ ಗೊತ್ತಿರೋ ಹಾಗೆ ದುನಿಯಾ ವಿಜಯ್ ಹೀರೋ, ನಮಗೂ ಗೊತ್ತು. ಬಟ್ ಹೀರೋಯಿನ್ ಮಾತ್ರ ಪೊಲೀಸ್ ಅವರ ಏನು ಅಶ್ವಿನಿ ಅವರ ಗೊತ್ತಾಗ್ಲಿಲ್ಲ. ಪೊಲೀಸ್ ಅವ್ರ ಆಕ್ಟಿಂಗ್ ಮಾತ್ರ ಮಸ್ತ್ ಆಗಿತ್ತು ಅನ್ಕೊಳ್ರಿ. ಅವರು ಅದೇನದು ಕ್ಯಾರಿ ಮಾಡ್ತಾರಲ್ಲ, ಕ್ಯಾರಿ ಓವರ್ ಸಿಸ್ಟಮ್ ವಲ್ಗರ್ ವರ್ಡ್ಸ್ ನ ಕ್ಯಾರಿ ಮಾಡ್ತಾರಲ್ಲ, ತಿಕಾ ಮುಚ್ಚು ಅದು ಇದು ನೆಕ್ಸ್ಟ್ ಲೆವೆಲ್ ಮಾತ್ರ. ನೀವು ಥಿಯೇಟರ್ ಅಲ್ಲಿ ನೋಡ್ರಿ ಗೊತ್ತಾಗುತ್ತೆ. ಆಮೇಲೆ ಲಾಸ್ಟಿಗೆ ಒಂದು ದುನಿಯಾ ವಿಜಯ್ ಕ್ಲೈಮ್ಯಾಕ್ಸ್ ಅಲ್ಲಿ ಒಳ್ಳೆ ಮಜಾನೇ ಹೇಳಿದ್ದಾರೆ. ನೆಕ್ಸ್ಟ್ ಮೂವಿದು ಅದು ಮಾತ್ರ ಆ BGM ಬರತ್ತಿಗೆ ಶೇಕ್ ಆಗ್ಬಿಡ್ಬೇಕು ಅನ್ಕೊಳ್ಳಿ, ಹಂಗೆ ಹುಚ್ಚರಾದಂಗ ಆಗ್ಬಿಡ್ತೀವಿ. ಸೈಕಲ್ ಒಂಥರ ಆಟೋಮೆಟಿಕ್ ನಮ್ ಮೈಯಿಂದನೇ ಒಂಥರ ಏನೋ ಕಿರ್ಚಾಟದೆಲ್ಲ ಆಟೋಮೆಟಿಕ್ ಬರುತ್ತೆ ಅನ್ಸುತ್ತೆ ಗೈಸ್. ಆಮೇಲೆ ಮೂವಿ ನೋಡಕ್ ಮೇನ್ ಕಾರಣ ಏನಪ್ಪಾ ಅಂದ್ರೆ ಡ್ರಗ್ಸ್ ಇಂದು. ಸೇ ನೋ ಟು ಡ್ರಗ್ಸ್. ಅಂಡ್ ಸ್ವಲ್ಪ ರಿಸರ್ಚ್ ಗಳ ಪ್ರಕಾರ ಡ್ರಗ್ಸ್ ಕಿನ ಜಾಸ್ತಿ ಎಣ್ಣೆನೆ ನಮಗೆ ಬಹಳ ಎಫೆಕ್ಟ್ ಅಂತೆ. ಸೊ ಅದನ್ನೇ ಯಾಕೆ ಕಡಿಮೆ ಮಾಡಬಾರ್ದು, ಆಲ್ಮೋಸ್ಟ್ ಕಮ್ಮಿ ಮಾಡ್ರಿ, ಆದ್ರೆ ಬಿಟ್ಟೇ ಬಿಡ್ರಿ. ಇದೇ ಮೇನ್ ಕಾನ್ಸೆಪ್ಟ್ ಮೂವಿದು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಅಂಡ್ ಬ್ಲಾಗ್ ಅಂತಾನೆ ಹೇಳ್ಬೋದು. ಬ್ಲಾಗೆ ಪ್ಲಸ್ ಮೂವಿ ರಿವ್ಯೂ ಅಂತಾನೆ ಹೇಳ್ಬೋದು. ಸೊ ಹೋಗ್ಬಿಟ್ಟು ಬರ್ತೀವಿ.